ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ಸೇರಿ ಒಂದು ತುಂಬಾನೇ ಸುಂದರವಾದ, ಮನಸ್ಸಿಗೆ ಹತ್ತಿರವಾಗುವಂತ ಕಥೆಯನ್ನ ಕೇಳೋಣ. ಇದು ಗೌರಿ ಮತ್ತು ಗಣೇಶನ ಕಥೆ. ಅಂದ್ರೆ ತಾಯಿಯ ಪ್ರೀತಿಯ ಬಗ್ಗೆ ಹೇಳುವ ಒಂದು ಅದ್ಭುತ ಕಥೆ. ಹಾಗಾದ್ರೆ ಒಂದು ಸುಂದರವಾದ ಆನೆ ಮತ್ತೆ ಅದರ ತುಂಟ ಮರಿಯ ಕಥೆ ಕೇಳೋಣವಾ? ಬನ್ನಿ ಹಾಗಿದ್ರೆ. ಈ ಕಥೆ ನಮ್ಮನ್ನ ಒಂದು ಹಚ್ಚು ಹಸಿರಾದ ಕಾಡಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಪ್ರೀತಿ, ಕಾಳಜಿ ಇದೆಯಲ್ಲ, ಅದೇ ಎಲ್ಲಕ್ಕಿಂತ ದೊಡ್ಡದು. ಸೊ ನಮ್ಮ ಕಥೆ ಶುರುವಾಗೋದೇ ಒಂದು ದೊಡ್ಡ ಅಚ್ಚ ಹಸಿರಾದ ಕಾಡಿನಲ್ಲಿ. ಅಲ್ಲಿ ಗೌರಿ ಅನ್ನೋ ಒಂದು ಸುಂದರವಾದ ಆನೆ ಇತ್ತು. ಆ ಕಾಡಿನ ಪ್ರಶಾಂತವಾದ ವಾತಾವರಣದಲ್ಲಿ ಅವಳು ವಾಸವಾಗಿದ್ಲು. ಹೇಳ್ಬೇಕಂದ್ರೆ ಅವಳಿರೋದ್ರಿಂದನೇ ಆ ಕಾಡಿಗೆ ಒಂದು ವಿಶೇಷವಾದ ಕಳೆ ಬಂದಿತ್ತು. ಗೌರಿ ನೋಡಕ್ಕೆ ಹೇಗಿದ್ಲು ಗೊತ್ತಾ? ಅವಳ ದೇಹ ತುಂಬಾನೇ ಬಲಿಷ್ಠವಾಗಿತ್ತು. ಆದ್ರೆ ಅವಳ ಹೃದಯ ಮಾತ್ರ ಒಂದು ಹೂವಿನಷ್ಟು ಮೃದು. ನೋಡಿ, ಎಂಥ ಅದ್ಭುತ ವ್ಯಕ್ತಿತ್ವ ಅಲ್ವಾ? ಹೊರಗಿನಿಂದ ಎಷ್ಟು ಗಟ್ಟಿಯೋ ಒಳಗಿನಿಂದ ಅಷ್ಟೇ ಕೋಮಲೆ. ಇನ್ನು ಗೌರಿಯ ಪ್ರಪಂಚಾನೇ ಆಗಿದ್ದವನು ಅವಳ ಪುಟ್ಟಮರಿ ಗಣೇಶ. ಅವನು ಯಾವಾಗ್ಲೂ ಲವಲವಿಕೆಯಿಂದ ಇರೋನು, ಆದ್ರೆ ಅಷ್ಟೇ ತುಂಟ ಕೂಡ. ಅವನ ಆಟ ತುಂಟಾಟಗಳಿಂದ ಇಡೀ ಕಾಡೇ ಯಾವಾಗ್ಲೂ ಒಂದ್ ರೀತಿ ಖುಷಿಯಾಗಿರ್ತಿತ್ತು. ಆ ತಾಯಿ ಮಗನ ಬಾಂಧವ್ಯ ಹೇಗಿತ್ತು ಅಂದ್ರೆ, ಗಣೇಶ ಒಂದು ಕ್ಷಣ ಕೂಡ ತನ್ನ ಅಮ್ಮನ್ನ ಬಿಟ್ಟು ಇರ್ತಿರ್ಲಿಲ್ಲ. ಗೌರಿ ನೀರ್ ಕುಡಿಯೋಕೆ ನದಿಗೋದ್ರೆ ಗಣೇಶ್ನೂ ಹಿಂದನೆ ಹೋಗ್ತಿದ್ದ. ಅವಳು ಹುಲ್ಲು ತಿನ್ನೋಕೆ ಬೈಲಿಗ್ ಬಂದ್ರೆ ಅಲ್ಲೋ ಗಣೇಶ ಹಾಜರ್. ಅಕ್ಷರಶಃ ಅವಳ ನೆರಳಿನ ತರಾನೇ ಅವಳನ್ನ ಹಿಂಬಾಲಿಸ್ತಿದ್ದ. ಆದ್ರೆ ಒಂದು ದಿನ ಬೆಳಿಗ್ಗೆ ಕಥೆಯಲ್ಲಿ ಒಂದು ಸಣ್ಣ ತಿರುವು ಸಿಗುತ್ತೆ. ಗಣೇಶ ಬೆಳಿಗ್ಗೆ ಎದ್ದವನೇ ಅವನಿಗೆ ಏನನ್ನಿಸ್ತೋ ಏನೋ ತಾನೊಬ್ಬನೇ ಹೊರಗೋಗಿ ಆಟ ಆಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟ. ನೋಡಿ, ಆಟದ ಹುಮ್ಮಸ್ಸಿನಲ್ಲಿ ಏನಾಯ್ತು ಅಂತ, ಗಣೇಶ ಚಿಟ್ಟೆಗಳನ್ನ ಬೆನ್ನೆಟ್ಕೊಂಡು ಬಣ್ಣ ಬಣ್ಣದ ಹೂವುಗಳನ್ನ ನೋಡ್ತಾ ಕಾಡಿನ ತುಂಬನೇ ಒಳಗೆ ಹೋಗ್ಬಿಟ್ಟ. ಅವನಿಗೆ ತಾನು ಎಷ್ಟು ದೂರ ಬಂದಿದ್ದೀನಿ ಅನ್ನೋ ಅರಿವೇ ಇರ್ಲಿಲ್ಲ. ಕೊನೆಗೆ ಅವನಿಗೆ ವಾಪಸ್ಸೋಗೋ ದಾರಿನೇ ಮರ್ತೋಯ್ತು. ಅಯ್ಯೋ, ಆಗ ಗಣೇಶನಿಗೆ ಗೊತ್ತಾಗಿದ್ದು ತಾನು ದಾರಿ ತಪ್ಪಿದ್ದೇನೆ ಅಂತ. ಸುತ್ತಲೂ ನೋಡಿದ್ರೆ ಎಲ್ಲ ಮರಗಳು ಒಂದೇ ತರ ಕಾಣಿಸ್ತಿದೆ. ಎಲ್ಲಿಂದ ಬಂದೆ ಅಂತ ಅವನಿಗೆ ನೆನಪೇ ಆಗ್ತಿಲ್ಲ. ನಿಧಾನವಾಗಿ ಅವನ ಮನಸ್ಸಲ್ಲಿ ಭಯ ಶುರುವಾಯಿತು. ಪಾಪ, ಭಯದಿಂದ ಗಣೇಶ ಜೋರಾಗಿ ಅಮ್ಮಾ ಅಮ್ಮಾ ಅಂತ ಕೂಗೋಕೆ ಶುರು ಮಾಡ್ದ. ಆದ್ರೆ ಅವನ ಕೂಗಿಗೆ ಆ ಕಾಡಿನ ಮೌನ ಬಿಟ್ರೆ ಬೇರೆ ಯಾವ ಉತ್ತರನೂ ಸಿಗ್ಲಿಲ್ಲ. ಆದ್ರೆ ಗಣೇಶ ಅಳೋದನ್ನ ಒಂದು ಮರದ ಮೇಲೆ ಕೂತಿದ್ದ ಕಾಗೆ ಕೇಳ್ತು. ಅದು ಹಾರಿ ಬಂದು ತುಂಬನೇ ಪ್ರೀತಿಯಿಂದ ಯಾಕೇಳ್ತಿದ್ಯಾ ಪುಟ್ಟ ಅಂತ ಕೇಳಿತು. ಆ ಒಂದು ಮಾತಿನಿಂದ ಗಣೇಶನಿಗೆ ಸ್ವಲ್ಪ ಧೈರ್ಯ ಬಂತು. ಇದೇ ಸಮಯದಲ್ಲಿ ಇನ್ನೊಂದು ಕಡೆ ಗೌರಿಗೆ ತನ್ನ ಮರಿ ಕಾಣಿಸ್ತಿಲ್ಲ ಅಂತ ಗೊತ್ತಾಯ್ತು. ಅಷ್ಟೇ, ಅವಳ ಹೃದಯ ಢವ ಅಂತ ಹುಡ್ಕೊಳ್ಳೋಕೆ ಶುರುವಾಯ್ತು. ಅಲ್ವಾ? ತಾಯಿಯ ಹೃದಯ ಅಂದ್ರೆ ಹಾಗೇನೆ. ತನ್ನ ಮಗು ಒಂದು ಕ್ಷಣ ಕಣ್ಮರೆಯಾದ್ರೂ ತಡ್ಕೊಳ್ಳೋಕ್ಕಾಗಲ್ಲ. ಗೌರಿ ತನ್ನ ಪೂರ್ತಿ ಶಕ್ತಿ ಹಾಕಿ ಗಣೇಶ ಗಣೇಶ ಅಂತ ಕೂಗೋಕೆ ಶುರು ಮಾಡಿದ್ಲು. ಅವಳ ಆ ಕೂಗು ಇಡೀ ಕಾಡನ್ನೇ ತಲುಪ್ತು. ಆ ಧ್ವನಿಯಲ್ಲಿದ್ದ ಆತಂಕ, ನೋವು ಅಲ್ಲಿರೋ ಪ್ರತಿಯೊಂದು ಪ್ರಾಣಿಗೂ ಅರ್ಥವಾಯ್ತು. ಆ ತಾಯಿಯ ಕರೆಯನ್ನ ಕೇಳಿ ಇಡೀ ಕಾಡೇ ಸಹಾಯಕ್ಕೆ ಬಂತು. ನೋಡಿ, ಗೌರಿ ಯಾವಾಗ್ಲೂ ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಿದ್ಲು ಅಲ್ವಾ? ಹಾಗಾಗಿ ಜಿಂಕೆಗಳು ಓಡಿ ಹೋಗಿ ಹುಡುಕಿದ್ವು, ಕೋತಿಗಳು ಮರ ಹತ್ತಿ ನೋಡಿದ್ವು. ಅಷ್ಟೇ ಆಕೆ ಆಮೆ ಕೂಡ ತನ್ನಿಂದಾದಷ್ಟು ನಿಧಾನವಾಗಿ ಆದ್ರೂ ಹುಡುಕಾಟದಲ್ಲಿ ಪಾಲ್ಗೊಳ್ತು. ಈ ಕಡೆ ಗಣೇಶನ ಹತ್ರ ಇದ್ದ ಕಾಗೆ ಇದೆಯಲ್ಲ, ಅದು ಮೇಲೆ ಹಾರಿದಾಗ ದೂರದಲ್ಲಿ ಆತಂಕದಿಂದ ಅತ್ತಿತ್ತ ಓಡಾಡ್ತಿದ್ದ ಗೌರಿ ಕಾಣಿಸಿತ್ತು. ಆಗ್ಲೇ ಅದಕ್ಕೆ ಒಂದು ಉಪಾಯ ಹೊಳೆದೆದ್ದು. ತಾಯಿ ಮಗನ್ನ ಒಂದು ಮಾಡೋಕೆ ಅದಕ್ಕೆ ದಾರಿ ಸಿಕ್ತು. ಕಾಗೆ ತಕ್ಷಣ ಗಣೇಶನ ಹತ್ರ ವಾಪಸ್ ಬಂದು ಹೇಳಿತು, ಏಯ್, ನಿನ್ನ ಪೂರ್ತಿ ಶಕ್ತಿ ಹಾಕಿ ಕೂಗು. ನಿನ್ನಮ್ಮ ಎಲ್ಲೋ ಹತ್ರದಲ್ಲೇ ಇದ್ದಾಳೆ. ನಿನ್ನ ಕೂಗು ಅವಳಿಗೆ ಕೇಳಿಸಬೇಕು. ಗಣೇಶ ತನ್ನಲ್ಲಿದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಅಮ್ಮಾ ಅಂತ ಕೂಗಿದ. ಮತ್ತು ನೋಡಿ, ತಾಯಿಯ ಕಿವಿ ಅನ್ನೋದು ಎಂಥ ಅದ್ಭುತ ಅಲ್ವಾ? ಪ್ರಪಂಚದಲ್ಲಿ ಎಷ್ಟೇ ಗದ್ದಲ ಇರ್ಲಿ, ತನ್ನ ಮಗುವಿನ ಧ್ವನಿಯನ್ನ ಅದು ಯಾವತ್ತಿಗೂ ಮಿಸ್ ಮಾಡ್ಕೊಳ್ಳಲ್ಲ, ಕರೆಕ್ಟಾಗಿ ಗುರ್ತ್ಹಿಡಿಯುತ್ತ. ತನ್ನ ಮಗನ ಕೂಗು ಕೇಳಿದ್ದೇ ತಡ ಗೌರಿ ಓಡೋಕೆ ಶುರು ಮಾಡಿದ್ಲು. ಅವಳ ದಾರಿಯಲ್ಲಿ ಅಡ್ಡ ಬಂದ ಮರಗಳು, ಬಂಡೆಗಳು ಯಾವುದನ್ನೂ ಅವಳು ಲೆಕ್ಸಿಲ್ಲ. ಅವಳ ತಲೆಯಲ್ಲಿ ಒಂದೇ ಯೋಚನೆ, ಹೇಗಾದ್ರೂ ಮಾಡಿ ತನ್ನ ಮಗನನ್ನ ತಲುಪ್ಬೇಕು. ಕೊನೆಗೂ ಅವಳು ಗಣೇಶನನ್ನ ನೋಡಿದ್ಲು. ಓಡಿ ಹೋಗಿ ತನ್ನ ಸುಂಡಿಲಿನಿಂದ ಅವನನ್ನ ಅಪ್ಪಿಕೊಂಡು, ಭಯಪಡಬೇಡ ಕಂದ, ನನ್ನ ಗಣೇಶ, ಅಮ್ಮ ಯಾವಾಗ್ಲೂ ಇಲ್ಲೇ ಇರ್ತಾಳೆ ಅಂತ ಸಮಾಧಾನ ಮಾಡಿದ್ಲು. ಆ ಒಂದು ಕ್ಷಣ ತಾಯಿ ಮಗನ ಕಣ್ಣಲ್ಲಿ ಬರೀ ಪ್ರೀತಿಯ ಹೊಳೆ.
ಅವತ್ತಿನ ಆ ಘಟನೆಯಿಂದ ಗಣೇಶನಿಗೆ ಒಂದು ದೊಡ್ಡ ಪಾಠ ಸಿಕ್ಕಿತ್ತು. ಅವನು ಅಳ್ತಾನೆ ತನ್ನ ಅಮ್ಮನಿಗೆ ಮಾತುಕೊಟ್ಟ, ಇನ್ನೆಂದೂ ಅವಳನ್ನ ಬಿಟ್ಟು ದೂರ ಹೋಗೋದಿಲ್ಲ ಅಂತ. ಅವತ್ತು ಸಂಜೆ ನದಿಯ ದಡದಲ್ಲಿ ತಾಯಿ ಮಗ ಇಬ್ರೂ ಒಟ್ಟಿಗೆ ತುಂಬನೇ ಶಾಂತವಾಗಿ ಕೂತಿದ್ರು. ಗಣೇಶ ತನ್ನ ಅಮ್ಮನ ಸುಂಡಿಲನ್ನ ಭದ್ರವಾಗಿ ಹಿಡ್ಕೊಂಡಿದ್ದ. ಆ ಸ್ಪರ್ಶವೇ ಅವನಿಗೊಂದು ಸುರಕ್ಷತೆಯ ಭರವಸೆ ಕೊಟ್ಟಿತ್ತು. ಆಗ ಗಣೇಶ ಪ್ರೀತಿಯಿಂದ ಹೇಳಿದ, ಅಮ್ಮ, ನಾನು ನಿನ್ನನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಅದನ್ನ ಕೇಳಿ ಗೌರಿಯ ಕಣ್ಣಲ್ಲಿ ನೀರ್ ಬಂತು. ಅವಳು ಹೇಳಿದ್ಲು, ಮತ್ತು ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಕಂದ. ಸೊ ಈ ಕಥೆಯ ಅರ್ಥ ಏನು? ತಾಯಿಯ ಪ್ರೀತಿಯೇ ಈ ಜಗತ್ತಿನ ಅತಿ ದೊಡ್ಡ ಪ್ರೀತಿ. ಅದಕ್ಕೆ ಸರಿಸಾಟಿಯಾದದ್ದು ಬೇರೆ ಯಾವುದೂ ಇಲ್ಲ ಅಲ್ವಾ? ಅದು ನಿಸ್ವಾರ್ಥವಾದದ್ದು, ಅದಕ್ಕೆ ಎಲ್ಲೇ ಇಲ್ಲ, ಮತ್ತು ಅದು ಯಾವಾಗ್ಲೂ ನಮ್ಮನ್ನ ಕಾಪಾಡುತ್ತೆ. ಹಾಗಾದ್ರೆ ಕೊನೆಗೆ ಒಂದು ಯೋಚನೆ. ಈ ಕಥೆಯನ್ನ ಕೇಳಿದ್ಮೇಲೆ ಅನ್ಸತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಗೌರಿ ಇರ್ತಾರೆ ಅಲ್ವಾ? ಹಾಗಾದ್ರೆ ನಮ್ಮ ಜೀವನದ ಆ ಗೌರಿ ಯಾರು ಅಂತ ಸ್ವಲ್ಪ ಯೋಚಿಸೋಣ. ಆ ಪ್ರೀತಿಗೆ ಸದಾ ಗೌರವ ಕೊಡೋಣ.